ಹಾಯ್, ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋಂಥ ಪ್ರಾಪರ್ಟಿ 17 ಎಕರೆ 30 ಗುಂಟೆ. ಟೋಟಲ್ ಇದು 15 ಎಕರೆ ಅಡಿಕೆ ಪ್ಲ್ಯಾಂಟೇಷನ್ ಇದೆ. ಇನ್ನು 2 ಎಕರೆ ಖಾಲಿ ಜಾಗ ಇದೆ. ಈ ಪ್ರಾಪರ್ಟಿಗೆ ರೋಡ್ ಅಪ್ರೋಚು ಈ ಸ್ಟೇಟ್ ಹೈವೇಯಿಂದ ಜಸ್ಟ್ ಒಂದು 300 ಮೀಟ್ರ್ ಆಗುತ್ತೆ. ಅದರಲ್ಲಿ 100 ಮೀಟ್ರು ಈ ಥರ ಮಡ್ ರೋಡ್ ಸಿಗುತ್ತೆ. ಒಟ್ಟಿನಲ್ಲಿ ಈ ಪ್ರಾಪರ್ಟಿಗೆ ಒಂದು ಒಳ್ಳೆ ರೋಡ್ ಅಪ್ರೋಚ್ ಇರೋವಂಥ ಪ್ರಾಪರ್ಟಿ ಅಂತ ಹೇಳ್ಬೋದು. ಮತ್ತು ಈ ಪ್ರಾಪರ್ಟಿ ಅಟ್ಯಾಚಲ್ಲೇ ಈ ಥರ ಒಂದು ಸ್ಟ್ರೀಮ್ ಇದೆ. ಸಮ್ಮರಲ್ಲೂ ಒಳ್ಳೆ ನೀರಿರೋವಂಥ ಸ್ಟ್ರೀಮ್ ಇದು. ಇಲ್ಲಿ ಟೋಟಲ್ ಆಗಿ 17 ಎಕರೆ 30 ಗುಂಟೆ ಇದೆ. ಅದರಲ್ಲಿ 4 ಎಕರೆ ನೀವೇನು ನೋಡ್ತಾ ಇದ್ದೀರಾ, ಈ ಥರ ಕಂಡೀಷನ್ ಅಡಿಕೆ ಇದೆ. ಅಂತಂದರೆ ಒಳ್ಳೆ ಇನ್ಕಮ್ ಬರ್ತಿರೋವಂಥ ಅಡಿಕೆ ತೋಟ 4 ಎಕರೆ ಇದೆ. ಇನ್ನು ಉಳಿದಿರೋವಂಥ ಜಾಗದಲ್ಲಿ ಅಡಿಕೆ ಹಾಕಿದ್ದಾರೆ, ಬಟ್ ಫಸಲು ಬರ್ತಾ ಇಲ್ಲ. ಮತ್ತು ಅಡಿಕೆ ತೋಟದಲ್ಲಿ ಏಲಕ್ಕಿ ಕೂಡ ಇದೆ, ಅದರಲ್ಲೂ ಕೂಡ ಫಸಲು ಬರ್ತಾ ಇದೆ. ಮತ್ತು ಇದೇ ಬೌಂಡ್ರಲ್ಲಿ ಒಂದು 3.5 ಎಕರೆ ಖಾಲಿ ಜಾಗ ಇದೆ. ಅದರಲ್ಲಿ ಯಾವುದೇ ರೀತಿ ವ್ಯವಸಾಯ ಮಾಡಿಲ್ಲ. ಮತ್ತು ಈ ಜಾಗ ಫುಲ್ ಗದ್ದೆ ಜಾಗ ಬರುತ್ತೆ. ಮತ್ತು ಗದ್ದೆ ಜಾಗ ಅಂತಂದರೆ ಇಲ್ಲಿ ಕಾಫಿನೂ ಕೂಡ ಬೆಳಿಬೋದು, ಅಂತಹ ಜಾಗ ಇದು. ನೀವೇನು ನೋಡ್ತಾ ಇದ್ದೀರಾ, ಈ ಥರ ಒಂದು 10 ಎಕರೆ ಬೌಂಡ್ರಿ ಬರುತ್ತೆ. ಅಂದರೆ ಹೊಸ ಪ್ಲ್ಯಾಂಟೇಷನು, ಒಂದು 2 ವರ್ಷದ ಗಿಡಗಳು ಇವು. ಈ ಪ್ರಾಪರ್ಟಿ ಒಂದು ಒಳ್ಳೆ ಲೊಕೇಶನಲ್ಲಿ ಕೂಡ ಇದೆ. ಹಾಗೆಯೇ ಈ ಪ್ರಾಪರ್ಟಿಯಿಂದ ಒಂದು ಒಳ್ಳೆ ವ್ಯೂ ಕೂಡ ಸಿಗುತ್ತೆ. ಮತ್ತು ಈ ತೋಟಕ್ಕೆ ನೀರಿನ ವ್ಯವಸ್ಥೆ ಅಂತಂದರೆ 2 ಕೆರೆಗಳಿದೆ. ಹಾಗೆ ನಾನು ಫಸ್ಟೇ ತೋರಿಸಿದ್ದೀನಿ, ಒಂದು ಸ್ಟ್ರೀಮ್ ಕೂಡ ಇದೆ. ಮತ್ತು ಅದರ ಜೊತೆಗೆ ಒಂದು ಬಾವಿ ಕೂಡ ಇದೆ. ಈ ಪ್ರಾಪರ್ಟಿ ಫುಲ್ ಲೆವೆಲ್ ಇರೋವಂಥ ಜಾಗ, ಪರ್ಫೆಕ್ಟ್ ಡಾಕ್ಯುಮೆಂಟ್ ಇದೆ. ಹಾಗೆ ಯಾವುದೇ ರೀತಿ ಲಿಟಿಗೇಷನ್ ಇಲ್ಲ. ಈ ಪ್ರಾಪರ್ಟಿ ಲೊಕೇಶನ್ ಬರೋದು ಚಿಕ್ಕಮಗಳೂರು ಡಿಸ್ಟಿಕ್ಕು, ಮೂಡಿಗೆರೆ ತಾಲೂಕು ಬರುತ್ತೆ. ಹಾಗೆ ಮೂಡಿಗೆರೆಯಿಂದ ಹಾನಬಾಳು ಸ್ಟೇಟ್ ಹೈವೇ ಏನಿದೆ, ಅಲ್ಲಿಂದ ಜಸ್ಟ್ ಒಂದು 300 ಮೀಟ್ರ್ ಆಗುತ್ತೆ. ಈ ಪ್ರಾಪರ್ಟಿಗೆ ನಿಯರ್ ಬೈ ಟೌನ್ ಅಂತಂದರೆ ಹಾನಬಾಳು ಒಂದು 6 ಕಿಲೋಮೀಟ್ರ್ ಆಗುತ್ತೆ. ಇದೇನು ನೋಡ್ತಾ ಇದ್ದೀರಾ, ಈ ಗಿಡಗಳೆಲ್ಲ ಒಂದು 2 ಇಯರ್ಸ್ ಆಗಿರೋವಂಥ ಗಿಡಗಳು. 4 ರಿಂದ 5 ವರ್ಷ ವೆಯ್ಟ್ ಮಾಡಿದರೆ ಇದರಲ್ಲೂ ಕೂಡ ಒಳ್ಳೆ ಫಸಲು ಬರುತ್ತೆ. ಮತ್ತು ಈ ಅಡಿಕೆ ಗಿಡ ಮಧ್ಯೆ ಕಾಫಿನೂ ಕೂಡ ಹಾಕೋಬೋದು. ಏಕೆಂತಂದರೆ ಇಲ್ಲಿ ಆಲ್ರೆಡಿ ಒಂದು 2 ರಿಂದ 3 ಎಕರೆ ಕಾಫಿ ಕೂಡ ಹಾಕಿದ್ದಾರೆ. ಈ ತೋಟಕ್ಕೆ ಸೆಲ್ಲರ್ ಪ್ರೈಸು ಎಕರೆಗೆ 25 ಲಕ್ಷ ಹೇಳ್ತಿದ್ದಾರೆ. ಸ್ಲೈಟ್ಲಿ ನೆಗೋಷಿಯೇಷನ್ ಇದೆ. ಈ ಪ್ರಾಪರ್ಟಿ ನಿಮಗೇನಾದರೂ ಇಷ್ಟ ಆಗಿದರೆ ಅಥವಾ ಈ ಪ್ರಾಪರ್ಟಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ನನ್ನ ನಂಬರ್ ಇದೆ, ಕಾಲ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.